ಮಕ್ಕಳ ಮುಂದೆ ತಂದೆ ತಾಯಿ ಸಾಯ್ಬೇಕು. ಆ ಕಾಗದ್ದಾಗ ಏನು ಬರ್ದದಂತ ಓದಿ ಹೇಳಿದ್ರ ತಾನೇ ನನಗೆ ಅರ್ಥ ಆದಿತ್ತಪ್ಪ. ನನ್ ಮಗ ಸತ್ತಣ್ರ ಶಾಣವೀರ. ಯಾವ ದೊಡ್ಡ ವ್ಯಕ್ತಿಗಳು ಈ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟಾರ ಹೇಳ್ರಿ? ಸುಮ್ನ ದೊಡ್ಡವರು. ಇದು ಸೈನಿಕನ ಪಾತ್ರ. ಇಲ್ಲಿ ಸೈನಿಕ ಮತ್ತು ಅವರ ತಂದೆ, ಪೋಸ್ಟ್ಮಾನ, ಊರು ಗೌಡನ ಪಾತ್ರ ಬರ್ತದೆ. ಅದನ್ನು ಎಷ್ಟು ಸಾಧ್ಯತೆ ಶಾರ್ಟ್ ಮಾಡುವಂಥ ಪ್ರಯತ್ನ ಮಾಡೋಣ. ಓಕೆ ಈ ಕಡೆ ಬರ್ರಿ ಸರ್. ಈ ಸೈಡ ಅಲ್ಲ, ಮಗ ಮಿಲ್ಟ್ರಿಗೆ ಹೋಗಿ ಇವತ್ತಿಗೆ ವರ್ಷ ಮೇಲೆ ಹಾಕಕ್ಕೆ ಬಂತು. ಇವತ್ತು ಬರ್ತೀನಿ ಅಂತ ಕಾಗದ ಬರೆದಿದ್ದ, ಇನ್ನ ಯಾಕೆ ಬಂದಿಲ್ಲ ಅಂತೀನಿ. ಅಪ್ಪ ಯಾರವರು? ನಾನಪ್ಪ ನಿನ್ನ ಮಗ ಶರಣವೀರ ಬಂದೀನಿ. ಈಗ ತಾನ ನಿನ್ನ ನೆನಸಾಕತ್ತಿದ್ನಲ್ಲೋ. 100 ವರ್ಷ ಆಯಸ್ ನೋಡಪ್ಪ ನಿನಗೆ. ಅಲ್ಲೋ ಎಷ್ಟು ಸೊರಿಗೆ ಸಣ್ಣಾಗಿ ಬಂದಿದಿ ಅಂತೀನಿ ನಾನು. ದೇಶ ಕಾಯೋರು ತಿಂದು ಉಂಡು ದಷ್ಟು ಪುಷ್ಟಾಗಿ ದೇಶ ಸೇವೆ ಮಾಡೋದು ಬಿಟ್ಟು ಸೊರಿಗೆ ಸಣ್ಣಾಗಿ ಬಂದ ನೋಡು. ಅಪ್ಪ ಭಾಳ ದಿವಸದ ಮೇಲೆ ನಾನು ನೋಡಾಕತ್ತಲ್ಲ, ಅದಕ್ಕೆ ನಾ ಹಂಗೆ ಕಾಣಕತ್ತೀನಿ. ನೋಡು ನೀ ಎಷ್ಟು ಸೊರಿಗೆ ಸಣ್ಣಾಗಿದ್ದಿ. ನಾನು ಭಾಳ ದಿವಸದ ಮೇಲೆ ನೋಡಾಕತ್ತಿಯಲ್ಲ, ಅದಕ್ಕೆ ನಾನು ಹಂಗೆ ಕಾಣಕತ್ತೀನಿ. ನೋಡಿ ಶರಣು, ನನಗಂತರೂ ವಯಸ್ಸಾತು. ಊರು ಹೋಗಂತದ, ಕಾಡು ಬಾ ಅಂತ. ಇವತ್ತು ಮನ್ಯಾಗ, ನಾಳೆಗೆ ಕುನ್ಯಾಗ. ನನ್ನ ಕಣ್ಣು ಮುಚ್ಚೋದ್ರೊಳಗೆ ನಿನ್ನೆ ತಲೆ ಮ್ಯಾಲೆ 2 ಅಕ್ಕಿ ಕಾಳು ಹಾಕಬೇಕಂತ ಈ ನಿನ್ನ ಹಡ್ದು ತಂದೆ ಆಸೆ ಅಪ್ಪ. ಇದಕ್ಕೆ ನಿನ್ನ ಒಪ್ಪಿಗೇನಪ್ಪ? ನಿನ್ನ ಮಾವನ ಮಗಳನ್ನ ನಿನಗೆ ನೋಡಿ ವರ್ಷ ಮೇಲೆ ಆಗಕ್ಕೆ ಬಂತು. ಬೆಳೆದ ಮಗಳನ್ನ ಅವ್ರಾರು ಎಷ್ಟು ದಿವಸ ಅಂತ ಮನ್ಯಾಗ ಇಟ್ಕೊಂಡು ಕುಂದಿರ್ತಾರೆ. ನೀವು ಹ್ಞೂ ಅಂದೆ ಅಂದ್ರೆ ಈ ರಜಾ ಮುಗಿದ್ರೊಳಗೆ ನಿನ್ನ ಲಗ್ನ ಮಾಡಬೇಕು ಅಂತ ಈ ಹಡ್ದು ತಂದೆ ಆಸೆ ಅಪ್ಪ. ಇದಕ್ಕೆ ನಿನ್ನ ಒಪ್ಪಿಗೇನಪ್ಪ? ಅಪ್ಪ ನೀನು ಹೆಂಗಂತಿ ಹಂಗೆ ಆಗಲಿ. ಇದ್ರೆ ಇಂಥ ಮಕ್ಕಳಿರ್ಬೇಕಂತ ನಮ್ಮಪ್ಪ ನನಗೆ ಆವಾಗ ಹೇಳ್ತಿದ್ದ. ಚಲೋ ಹೆಂಡತಿ, ಚಲೋ ಮಕ್ಕಳು ಸಿಗ್ಬೇಕಂದ್ರೆ ಪೂರ್ವ ಜನ್ಮದಾಗ ಪುಣ್ಯ ಮಾಡಿರ್ಬೇಕು ಅಂತ. ನೋಡಪ್ಪ, ನಿಮ್ಮ ಮಾವನ ಮನೆಗೆ ಹೋಗಿ ಊರಿ ಹಿರಿಯರನ್ನೆಲ್ಲರನ್ನು ಕೂಡಿಸಿ ಲಗ್ನ ದಿನ ಗೊತ್ತು ಮಾಡ್ಕೊಂಡು ಬರ್ತೀನಿ. ಅಷ್ಟರೊಳಗೆ ನೀನು ಜಳಕ ಮಾಡಿ ಊಟ ಮಾಡಪ್ಪ. ಆಯ್ತಪ್ಪ, ಹೋಗ್ಬೇಕು ಬಾ. ಶರಣವೀರ ಏನು ಮಾಡಾಕತ್ತಿ ಅಪ್ಪ? ಅಪ್ಪ ನಾನು ಊಟ ಮಾಡಿದೆ, ಹೋದ ಕೆಲಸ ಏನಾಯಿತು? ಮದುವೆ ವಿಚಾರವಾಗಿ ಮಾವ ಏನಂದ್ರು? ಮಗನಿಗೆ ಲಗ್ನದ ಚಿಂತೆ ನೋಡಪ್ಪ, ನಿಮ್ಮ ಮಾವನ ಮನೆಗೆ ಹೋಗಿದ್ಯಾ, ಊರು ಹಿರಿಯರನ್ನೆಲ್ಲರೂ ಸೇರಿಸಿದ್ಯಾ, ಬರು ಸೋಮವಾರ ದಿನ ಚಲೋ ಅದಂತ. ನಡಿಯಪ್ಪ, ಲಗ್ನ ಮಾಡಿಬಿಡುನು. ಮನೆ ಅದು ಸಾರಿಸ್ಬೇಕು, ಬಣ್ಣ ಸುಣ್ಣ ಹಚ್ಬೇಕು, ಪವನರಿಗೆ ಬೀಗರಿಗೆ ಬಿಜ್ಜರಿಗೆ ಹೇಳ್ಬೇಕು. ಹೋಗು ನಡಿಯಪ್ಪ. ಆಯ್ತಪ್ಪ. ಪೋಸ್ಟ್ ಶಾಣವೀರ, ಆ ತಲಬಾಗಲ್ದಾಗ ಪೋಸ್ಟ್ಮಾನ ಕೈಯಾಗ ಕಾಗದ ಹಿಡ್ಕೊಂಡು ಪೋಸ್ಟ್ ಅಂತೇಳಿ ಒದರಾಕತ್ಯ ನೋಡ್ಲಿ. ಆ ಕಾಗದ ಇಸ್ಕೊಂಡು ಏನು ಬರ್ತದಂತ ನೋಡಬಾರ್ದಾ? ಆಯ್ತಪ್ಪ, ನೋಡ್ತೀನಿ. ಶಾಣವೀರ, ಆ ಪೋಸ್ಟ್ಮಾನ್ ಕೊಟ್ಟ ಕಾಗದ ನೋಡಿದ ಕೂಡಲೇ ಹಿಂಗ್ಯಾಕೆ ಗಾಬರಿಯಾಗಿ ದಿಗಿಲು ಬಡದ್ರಾಗೈತೆ ನಿಂತು? ಆ ಕಾಗದದಾಗ ಅಂಥ ಗಾಬರಿ ಆಗುವಂಥ ವಿಚಾರ ಏನು ಬರ್ತದಲ್ಲೇ? ಅಪ್ಪ, ನಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತಂತ ನಾವು ಅನ್ಕೊಂಡಂಗೆ ಎಲ್ಲಾನು ಹೆಂಗೆ ನಡೀತದಪ್ಪ. ಹಿಂಗೆ ಪ್ರಾಸಬದ್ಧವಾಗಿ ಮಾತಾಡಿದ್ರ ನನಗೆ ಹೆಂಗೆ ಅರ್ಥ ಆದಿತ್ತು. ಆ ಕಾಗದ್ದಾಗ ಏನು ಬರ್ದದಂತ ಓದಿ ಹೇಳಿದ್ರ ತಾನೇ ನನಗೆ ಅರ್ಥ ಆದಿತ್ತಪ್ಪ. ಓದಿ ಹೇಳಪ್ಪ. ಅಪ್ಪ, ನಮ್ಮ ದೇಶದೊಳಗ ಯುದ್ಧ ನಡೆಯಾಕತ್ತದಂತ, ಲಡಾಯಿ ನಡೆದದ, ನೀ ಎಷ್ಟೊತ್ತಿದ್ರು ಬರಬೇಕು ಅಂತ ನಮ್ಮ ಮ್ಯಾಲಿ ಆಫೀಸರು ನನಗೆ ಟೆಲಿಗ್ರಾಮ್ ಕಳಿಸ್ಯಾರ. ಅದಕ್ಕೆ ನಿನ್ನ ಮಾತು ಕೇಳಿ ನಗಬೇಕು, ಅಳಬೇಕು, ನನಗೇನು ಗೊತ್ತಾಗುತ್ತೆ. ಲಗ್ನ ಬಿಟ್ಟು ಯುದ್ಧ ಮಾಡಕ್ಕೆ ಹ್ಯಾಂಗ ಹೋಗ್ಲಿ ಅಂತ ಚಿಂತೆ ಮಾಡಾಕತ್ತೀಯನು? ನೋಡ್ ಶರಣವೀರ, ನಿಮ್ಮವ್ವ ನಿನಗೆ ಶರಣವೀರ ಅಂತ ಹೆಸರಿಟ್ಟಾಳ. ಶರಣ ಅಂದ್ರ ನ್ಯಾಯಕ್ಕ, ನೀತಿಗೆ, ಧರ್ಮಕ್ಕ ಶರಣಾಗಿ ಬಾಳುವಂತ. ವೀರ ಅಂದ್ರ ಕೆಟ್ಟದಕ್ಕ ಧೀರನಾಗಿ ವೀರನಾಗಿ ಹೋರಾಡ್ಲಿ ಅಂತ ಹೆಸರಿಟ್ಟಾಳಪ್ಪ. ಆ ಹೆಸರಿಗೆ ಮಾತ್ರ ಕಳಂಕ ತರಬೇಡ. ಹೊರದೇಶದವ್ರನ್ನ ಒದ್ದು ಓಡಿಸಿ ಬಾ. ಊರು ತುಂಬ ಹಂದ್ರ ಹಾಕಿ ನಿನ್ನ ಲಗ್ನ ಮಾಡ್ತೇನೆ. ನನ್ನ ಆಶೀರ್ವಾದ ಸದಾ ನಿನ್ನ ತಲೆ ಮೇಲೆ ಇರ್ತದ. ಗೆದ್ದು ಬಾರಪ್ಪ. ಆಯ್ತಪ್ಪ, ಆಶೀರ್ವಾದ ಮಾಡು. ಅಲ್ಲ, ಯುದ್ಧ ನಡೆದದ, ಲಡಾಯಿ ನಡೆದದ ಅಂತ ಹೋದ ಮಗ ತಿಂಗಳ ಮ್ಯಾಲೆ ಹಾಕಕ್ಕೆ ಬಂತು. ಒಂದು ಫೋನ್ ಇಲ್ಲ, ಒಂದು ಉತ್ತರ ಇಲ್ಲ, ಏನಿಲ್ಲ. ಏನಾಗೈತಿ, ಏನು ಸುದ್ದಿ ಅಂತಿಲ್ಲ. ಮಲ್ಲಪ್ಪಜ್ಜ, ನಿಮ್ಮ ಮನೆ ಮುಂದೆ ಭಾಳ ಜನ ಸೇರ್ಯಾರ. ಊರು ಗೌಡ್ರು ನೀನು ಕರ್ಕೊಂಡು ಬರಾಕ್ ಹೇಳಿದ್ರು. ನಮ್ಮ ಮನೆ ಮುಂದೆ ಭಾಳ ಜನ ಸೇರ್ಯಾರ. ನಾ ಇನ್ನೇ ಈಗ ಮನೆಯಿಂದ ಬಂದೆ. ಏನಾಗೈತಿ? ಇಷ್ಟಾಗ ಜನ ಸೇರ್ಯಾರ. ಏನಾಗೈತಿ ಗೌಡ್ರ? ಏನಾಗೈತ್ರಿಪ್ಪ? ಇಷ್ಟಾಗ ಯಾಕೆ ಜನ ಸೇರ್ಯಾರ? ಬಾ ಮಲ್ಲಪ್ಪಜ್ಜ, ಬಾ
ನಿನ್ನ ಮಗ ಏನು ಯುದ್ಧ ಮಾಡಕ್ ಹೋಗಿದ್ನಲ್ಲ, ಆ ಯುದ್ಧ ಭೂಮಿಯೊಳಗ ಪರದೇಶದವ್ರು ಹೊಡಿವಂತ ಗುಂಡು ನಿನ್ನ ಮಗನ ಎದಿಗೆ ತಗಲಿ ನಿನ್ನ ಮಗ ಶಾಣಿವರ ಸತ್ತಾನ. ಅವನ ಹೆಣ ತಗೊಂಡು ಬಂದಾರ ನೋಡಿ. ನನ್ನ ಮಗ ಸತ್ತಾನ್ರ ಶಾಣಿವೀರ. ಅಯ್ಯೋ ಭಗವಂತ, ಹುಟ್ಟಿದಾಗ ನನ್ನ ತಂದೆ ತಾಯಿಯನ್ನು ಕಿತ್ತುಕೊಂಡೆ, ಯೌವನದಲ್ಲಿ ಆಸರೆಯಾಗಿ ಬಂದಿದ್ದ ಸತಿಯನ್ನು ಕಿತ್ತುಕೊಂಡೆ. ಅದು ಸಾಲದೆಂದು ಇದ್ದೊಬ್ಬ ಮಗನನ್ನು ಕಸಿದುಕೊಂಡೆ. ಆ ದೇವರೇ, ಗೌಡ್ರ ನನ್ನ ಮಗ ನೋಡ್ರಿ, ಗೌಡ್ರ ನನ್ನ ಮಗ ನೋಡ್ರಿ ಅಪ್ಪ. ನಾ ಯಾರಿಗೆ ಮಗನೇ ಅಂತ ಕರೀಲಿ, ನಾ ಯಾರಿಗೆ ಶಾಣವೀರ ಅಂತ ಕರೀಲಿ? ವಿಧಿ ಆಟ. ತಂದೆ ತಾಯಿ ಮುಂದ ಮಕ್ಕಳು ಸಾಯೋಂಗಾಯ್ತಲ್ಲ, ಮಕ್ಕಳು ಮುಂದೆ ತಂದೆ ತಾಯಿ ಸಾಯ್ಬೇಕು. ನನ್ನ ಹಣೆ ಬರ ನೋಡ್ರಿ ಗೌಡ್ರ, ನನ್ನ ಹಣೆ ಬರ ನೋಡ್ರಿ. ಸಮಾಧಾನ ಮಾಡ್ಕೊ ಮಲ್ಲಪ್ಪಜ್ಜ, ಸಮಾಧಾನ ಮಾಡ್ಕೊ. ನಿನ್ನ ಮಗ ಅಂತ ಇಂಥ ಕೆಟ್ಟ ಚಟ ಮಾಡಿಸತ್ತಿಲ್ಲೋ, ಅವ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟನೋ. ಕಣ್ಣೀರು ಹಾಕ್ಬೇಡೋ, ಕಣ್ಣೀರು ಹಾಕ್ಬೇಡ. ಖರೆ ಗೌಡ್ರ, ನೀವು ಹೇಳೋ ಮಾತು ಖರೆ. ಈಗಿನ ಯುವಕರು ಸಣ್ಣ ವಯಸ್ಸಿನಾಗ ಕೆಟ್ಟ ಚಟ ಮಾಡಿ ಸಾಯ್ತಾರ. ನನ್ನ ಮಗ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟಾದ್ರಿ. ನಾ ಯಾಕೆ ಅಳಾಕತ್ತೀನಿ, ನನಗೆ ಯಾಕೆ ಕಣ್ಣ ನೀರು ಬರಾಕತ್ತಾವು ಅಂದ್ರ, ರೇವಣ ಸಿದ್ದೇಶ್ವರ ಒಬ್ಬಣ್ಣ ಮಗನ ಕೊಟ್ಟನಲ್ಲ, ಇನ್ನೊಂದು 4 ಮಕ್ಕಳು ಕೊಟ್ಟಿದ್ರ ಅವ್ರನ್ನೂ ದೇಶ ಸೇವಾ ಮಾಡಾಕ ಕಳಿಸ್ತಿದ್ನಲ್ಲ. ಒಬ್ಬಣ್ಣ ಮಗನ ಕೊಟ್ಟನಲ್ಲ ಅಂತ ದುಃಖ ಹೇಳಾಕತ್ತೀನ್ರಿ ಗೌಡ್ರ, ದುಃಖ ಹೇಳಾಕತ್ತೀನಿ. ಹಚ್ಚಬೇಕಪ್ಪ ನನ್ನ ದೇಶಭಕ್ತಿ. ಎಂತ ಮಗ, ಎಂತ ತಂದೆ ನೋಡು. ನಿನ್ನ ಮಗನ ನೋಡೋದಕ್ಕೆ, ನಿನ್ನ ಮಗನ ಅಂತ್ಯ ಸಂಸ್ಕಾರಕ್ಕೆ ಎಂತಿಂತ ದೊಡ್ಡ ವ್ಯಕ್ತಿಗಳು ಬರಾಕತ್ತಾರ ನೋಡಲಿ. ಬ್ಯಾಡ್ರಿ ಗೌಡ, ಬ್ಯಾಡ. ದೊಡ್ಡ ವ್ಯಕ್ತಿಗಳ ನೆರಳು ನನ್ನ ಮಗನ ಮೇಲೆ ಬೀಳೋದು ಬೇಡ್ರಿ, ನನ್ನ ಮಗನ ಮೇಲೆ ಬೀಳೋದು ಬೇಡ. ದೊಡ್ಡ ವ್ಯಕ್ತಿಗಳು ದೊಡ್ಡ ಸಭಾದಾಗ ನಿಂತುಕೊಂಡು ದೊಡ್ಡ ಮಾತಾಡ್ತಾರ ಹೊರತು, ಯಾವ ದೊಡ್ಡ ವ್ಯಕ್ತಿಗಳು ತಮ್ಮ ಮಕ್ಕಳ ಮಿಲಿಟರಿ ಕಳಿಸ್ಯಾರ ಹೇಳ್ರಿ? ಯಾವ ದೊಡ್ಡ ವ್ಯಕ್ತಿಗಳು ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟಾರ ಹೇಳ್ರಿ? ಸುಮ್ಮನ ದೊಡ್ಡವರು ದೊಡ್ಡ ವ್ಯಕ್ತಿಗಳು ದೊಡ್ಡ ಸಭಾದಾಗ ನಿಂತುಕೊಂಡು ದೊಡ್ಡ ಮಾತಾಡ್ತಾರ ಹೊರತು, ಯಾವ ದೊಡ್ಡ ವ್ಯಕ್ತಿಗಳು ತಮ್ಮ ಮಕ್ಕಳನ್ನ ಮಿಲಿಟರಿ ಕಳಿಸ್ಯಾರ ಹೇಳ್ರಿ? ಯಾವ ದೊಡ್ಡ ವ್ಯಕ್ತಿಗಳು ಈ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟಾರ ಹೇಳ್ರಿ? ಸುಮ್ಮನ ದೊಡ್ಡವರು ಅನ್ಯಾಯ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರವನ್ನ ಮಾಡ್ತಾ ಈ ದೇಶವನ್ನ ಹದಿಗಡಿಸಿರ್ತಕ್ಕಂಥ ಅಂತ ದೊಡ್ಡವರ ನೆರಳು ನನ್ನ ಮಗನ ಮೇಲೆ ಬೀಳೋದು ಬೇಡ್ರಿ ಅಪ್ಪ, ನನ್ನ ಮಗನ ಮೇಲೆ ಬೀಳೋದು ಬೇಡ. ನನ್ನ ಮಗನ ಮೇಲೆ ಆ ಭಾರತಾಂಬೆಯ ನೆರಳಂದೇ ಸಾಕ್ರಿ, ಆ ರಾಷ್ಟ್ರ ಧ್ವಜದ ನೆರಳಂದೇ ಸಾಕು. ಭಲೋ ಭಾರತ್ ಮಾತಾ ಕೀ, ವಂದೇ ಮಾತರಂ, ಭಲೋ ಭಾರತ್ ಮಾತಾ ಕೀ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಎಷ್ಟು ಮಸ್ತ್ ಮಾಡಿದ್ರಂದ್ರೆ ನನಗೆ ಒಂಥರ ರೋಮಾಂಚನ ಆಗದಿತ್ತು. ನಿಮ್ಮ ಪ್ರತಿಯೊಂದು ಮಾತಾಯ್ತು, ನಿಮ್ದು ಇದು ಆಯ್ತು ಕೇಳಿದ್ರ, ಹೇ ಸರ್ ಮಸ್ತ್ ಮಾಡಿರಿ. ಏಕಾಭಿನಯ ಪಾತ್ರಕ್ಕೆ ಮೆಚ್ಚಲೇಬೇಕು. ಮತ್ತೆ ನಾವು ಆಗಿಂದಾಗೆ ಬಂದು ಕೇಳಿ ಏನು ಪ್ರಾಕ್ಟೀಸ್ ಎಲ್ಲ ಏನೂ ಇಲ್ಲ, ಮಸ್ತ್ ಅಂದ್ರೆ ಮಸ್ತ್ ಮಾಡಿರಿ. ಯಾಕಂದ್ರೆ ನಮ್ಮೂರು ಸೈನಿಕರು, ನಾನು ವಿಶೇಷವಾಗಿ ಹಾಲುಮತದ ಮೂಲ ಗುರುಪೀಠ ಅಷ್ಟೇ ಅಲ್ಲ, ಈ ನಮ್ಮ ಮುದ್ದೇಬಳ ತಾಲೂಕಿನೊಳಗ ಅತಿ ಹೆಚ್ಚು ಸೈನಿಕರು ಯಾವ್ದಾದ್ರು ಊರಲ್ಲಿದ್ರೆ ಅದು ನಮ್ಮೂರೊಳಗ ಸರೂರೊಳಗ. ಪ್ರತಿಯೊಂದು ಮನೆಯಲ್ಲಿ 2-3 ಜನ ಒಬ್ರು ಸೈನಿಕರಿದ್ದಾರೆ. ನೇವಿ ಹೋಗಿದ್ದಾರೆ, ಆರ್ಮಿ ಹೋಗಿದ್ದಾರೆ, BSF ಹೋಗಿದ್ದಾರೆ, CRPF ಹೋಗಿದ್ದಾರೆ. ನಮ್ಮ ಮನೆಯಲ್ಲೇ 3 ಜನ. ನಮ್ಮ ಚಿಕ್ಕಪ್ಪ ಆರ್ಮಿ ರಿಟೈರ್ಮೆಂಟು, ನಮ್ಮ ಅಣ್ಣ ಈಗ ಆಲ್ರೆಡಿ ಆರ್ಮಿ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಮ್ಮ 11 ವರ್ಷ ಸೇವೆಯನ್ನು ಸಲ್ಲಿಸಿದ್ದ. ನಮ್ಮ ಟೈಮ್ ಸುಮಾರು ನನಗೆ ಗೊತ್ತಿಲ್ಲ, ವಿಧಿ ಆಟ ದುರ್ಮರಣಕ್ಕೀಡಾದ ಅನಿಸುತ್ತೆ. ನೀವೇ ಆದರೂ ಕೂಡ 11 ವರ್ಷ ದೇಶ ಸೇವೆಯನ್ನು ಸಲ್ಲಿಸಿದ್ನಲ್ಲ ಅಂತಕ್ಕಂಥ ಹೆಮ್ಮೆ ಇದೆ. ನಾನು ಇವಾಗಿನ ಯುವಕರಲ್ಲಿ ವಿನಂತಿ ಮಾಡ್ಕೊತೇನೆ, ಭಾಳ ಸದೃಢ ಶಕ್ತಿವಂತರಾಗಿರ್ತೀರಿ. ನಿಮ್ಗೇನಾದ್ರೂ ದೇಶ ಸೇವೆ ಮಾಡುವಂಥ ಅವಕಾಶ ಸಿಕ್ಕರೆ ಚೆನ್ನಾಗಿ ಬಳಸ್ಕೊಳ್ರಿ ಅಂತೇಳಿ ನಾನು ನಾಡಿನ ಯುವಕರಿಗೆ ವಿನಂತಿಯನ್ನು ಮಾಡ್ಕೊತೇನೆ. ಓಕೆ, ನಾನು ಏನೋ ತಿಳ್ಕೊಂಡಿದ್ದೆ ಏಕಾಭಿನಯ ಪಾತ್ರ ಅಂದ್ರೆ ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಇಷ್ಟು ಮಸ್ತ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಏಕಾಭಿನಯ ಪಾತ್ರ ಎಲ್ಲ ಜನರು ನೋಡೇ ಇರ್ತಾರೆ. ಹೆಂಗೈತತ್ ಅನ್ನೋದು ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ಅವ್ರಿಗೆ ನೀವು ಸಕಲ ವಲ್ಲ ಒಯ್ದಿರಿ ನೀವು ರೀ. ಈ ಕಡೆ ಎಲ್ಲದ್ರ ಬಗ್ಗೆನೂ ಮಾಹಿತಿ ಅದು ನಿಮ್ಗೆ ಗೊತ್ತಾಯ್ತು ನನಗೆ. ಓಕೆ ಸ್ನೇಹಿತರೆ, ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ಈ ಒಂದು ವಿಡಿಯೋ ಮಾಡೋ ಟೈಮಿಗೆ ನನಗೆ ನಿದ್ದೆ ಬರಗದಿತ್ತು. ಅವ್ರ ಜೊತೆ ಮಾತಾಡ್ಕೋತ ನನ್ನ ನಿದ್ದಿನೂ ಹೋಯ್ತು. ಈ ಒಂದು ವಿಡಿಯೋ ಸುಮಾರು ಏನಿತ್ತು 2-3 ತಾಸು ಕಂಟಿನ್ಯೂ ಶೂಟ್ ಆಗ್ಯದ. ನಿಮಗೆ ಬಂದು ತಲುಪೋದು ಎಡಿಟಿಂಗ್ ಆದ ಬಳಿಕ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ಇವತ್ತು ನಂದು ಉತ್ತರ ಕರ್ನಾಟಕ ಜರ್ನಿ ಒಳಗೆ 201ನೇ ವಿಲೇಜ್ ನೋಡಿದ್ದು ಸರೂರು ಗ್ರಾಮ. ಇಲ್ಲಿಂದ ನಾನು ಮತ್ತೆ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಿರ್ತೀನಿ. ಇನ್ನೊಂದು 2-3 ದಿನದಾಗ ವಿಜಯಪುರ ಡಿಸ್ಟಿಕ್ ಪೂರ್ತಿ ಮುಗಿತದ. ಪೂರ್ತಿ ಅಂತಂದ್ರೆ ನನ್ನ ಕೈಲಿ ಎಷ್ಟು ಆಗ್ತದಲ್ಲ ಅಷ್ಟೆಲ್ಲ ತಿರುಗಾಡಿದ್ದೀನಿ ನಾನು ವಿಜಯಪುರ ಡಿಸ್ಟಿಕ್ ಪೂರ್ತಿ. 201 ವಿಲೇಜ್ ಅಂತಂದ್ರೆ ಸುಮ್ಮಲ್ಲ,
ವಿಜಯಪುರೊಳಗೆ ಎಷ್ಟು ತಾಲೂಕು ಬರ್ತಾವಲ್ಲ 13 ತಾಲೂಕು ಪೂರ್ತಿ ತಿರುಗಾಡೀನಿ. ಇನ್ನು ಎಲ್ಲಿ ತಿರುಗಾಡ್ಬೇಕಂತಂದ್ರೆ ಭಾಳ ಆದ್ರೆ ಸ್ವಲ್ಪ ಆಲ್ಮೇಲೆ ಇಂಡಿ ತಿರುಗಾಡ್ಬೇಕು. ಇಂಡಿ ಮುಂಚೆನೇ ಮಾಡಿದ್ದೀನಿ ಅಂತಂದು ಮಾಡಲಿಲ್ಲ, ಆಲ್ಮೇಲೆ ಇಂಡಿ ತಿರುಗಾಡ್ಬೇಕು. ಸಿಂದಗಿದೊಳಗೆ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಬೇಕು ಅಷ್ಟೇ. ಅದು ಬಿಟ್ಟರೆ ಮುದ್ದೇಬೇಳೆ ಸರೌಂಡಿಂಗ್ ತಿರುಗಾಡಿದ್ದೀನಿ. ಇಲ್ಲಿಂದಾಗಿ ಡೈರೆಕ್ಟಾಗಿ ಕೂಡಲ ಸಂಗಮ ಹೋಗ್ತೀನಿ. ಕೂಡಲ ಸಂಗಮದಿಂದ ಮತ್ತೆ ನೆಕ್ಸ್ಟ್ ಬಾಗಲಕೋಟೆ ಜಿಲ್ಲೆಗೆ ಎಂಟ್ರಿ ಆಗ್ತೀನಿ. ಯಾರಾದರೂ ಬಾಗಲಕೋಟದವರು ನನ್ನ ಒಂದು ವಿಡಿಯೋ ನೋಡಕತ್ತೀರ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಿಮ್ಮ ಊರಾಗ ಏನದ, ನಿಮ್ಮ ಊರಾಗ ಯಾರದರ, ನಿಮ್ಮ ಊರಿನ ವಿಶೇಷತೆ ಏನಾದತ್ ಅನ್ನೋದು. ಸಾಧ್ಯ ಆದ್ರೆ ನಿಮ್ಮ ಊರಿಗೆ ಬಂದು ವಿಡಿಯೋ ಮಾಡಿ ಎಲ್ಲ ಜನರಿಗೆ ತಿಳ್ಸಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ಕೊರಿ, ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.